ಸೊ ಹಲೋ ಗುರುವೆ, ಹೇಗಿದ್ದೀರಲ್ಲ? ಐ ಹೋಪ್ ಎಲ್ಲ ಚೆನ್ನಾಗಿರ್ತೀರ. ಸೊ ಇನ್ನೊಂದು ಹೊಸ ವ್ಲಾಗಿಗೆ ಸುಸ್ವಾಗತ. ಸೊ ಗುರು, ಇವಾಗ ನಾನು ಎಲ್ಲಿದ್ದೀನಿ ಗೊತ್ತಾ? ಇದು ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ. ಅಂದರೆ ಬೆಂಗಳೂರಲ್ಲಿ ಇಲ್ಲ. ಸೊ ಆಚೆಗೆ ಬಂದಿದೆ. ಸೊ ಇದು ಫಸ್ಟ್ ಟೈಮು ನಾನು ಬೈಕ್ ತಗೊಂಡು ಬಂದಿಲ್ಲ. ಸೊ ಬೈಕ್ ಬಂದಿಲ್ಲ. ಸೊ ಇವಾಗಿರೋದು ಅದ್ದಿನಕಲ್ಲು ಅಂದರೆ ಇಲ್ಲೇ ಅದ್ದಿನಕಲ್ಲು ಅಂದರೆ ಊರ ಹೆಸ್ರು ಗೊತ್ತಿಲ್ಲ ಗುರು. ಅಂದರೆ ಹಾಸನಕ್ಕಿಂತ ಒಂದು ಸ್ವಲ್ಪ ಹಿಂದೆ. ಸೊ ಇವಾಗ ನೋಡಿ ಲೊಕೇಶನ್ ಸಿಕ್ಕಾಗಿದೆ. ಮತ್ತು ಬೆಟ್ಟ ತೋರಿಸ್ತೀನಿ ನೋಡಿ. ಸೊ ಹಿಂದೆ ಆ ಬೆಟ್ಟ ಕಾಣ್ತೈತೆ ಗೊತ್ತಾ? ಸೊ ಆ ಬೆಟ್ಟ ನೋಡೆ ಅದ್ದಿನಕಲ್ಲು ಅಂತ ಈ ಊರಿಗೆ ಹೆಸ್ರು ಅಂದರೆ ಬೇರೆದೇನೋ ಐತೆ, ಆದರೆ ಅದ್ದಿನಕಲ್ಲು ಅಂತ ಇಲ್ಲಿ ಫೇಮಸ್ಸು. ಸೊ ನಾನು ಬಂದಿರೋದು ಬೈಕಾಗಿ ಬಂದಿಲ್ಲ, ಕಾರಾಗಿ ಬಂದಿದ್ದೀವಿ. ಸೊ ಕಾರಾಗಿ ಬಂದಿರೋದಂದರೆ ಎಲ್ಲ ಫ್ರೆಂಡ್ಸ್ ಬಂದಿರೋದು, ಒಂದು 8 ಜನ ಬಂದಿದ್ದೀವಿ ಗುರು ಕಾರಲ್ಲಿ. ಸೊ ಕಾರು ತೋರಿಸ್ತೀನಿ ಬನ್ನಿ. ಸೊ ಈ ವ್ಲಾಗು ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ. ಸೊ ಫಸ್ಟ್ ಟೈಮ್ ನಾನು ಫೇಸ್ ಕ್ಯಾಮ್ ವ್ಲಾಗ್ ಮಾಡ್ತಾ ಇದ್ದೀನಿ, ಫಸ್ಟ್ ಮಾಡಿರಲಿಲ್ಲ. ಸೊ ಬನ್ನಿ ಇವಾಗ ಒಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ. ಮತ್ತು ಏನೋ ಕಾರ್ಯಕ್ಕೆ ಬಂದಿದ್ದೀವಿ, ಸೊ ಅದಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡಬೇಕು. ಹೆಂಗಿದ್ರು ಡೈಲಿ ವ್ಲಾಗ್ ಮಾಡಬೇಕಂತ ಒಂದು ಸ್ವಲ್ಪ ಯೋಚನೆ ಬಂತು, ಅದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬನ್ನಿ ಎಲ್ಲ ಅಲ್ಲಿ ನಾಷ್ಟ ಮಾಡಿ. ಸೊ ಗುರು, ನಾವು ಬಂದಿರೋ ಕಾರಿದೆ ಕ್ವಾಲಿಸ್, ಟೊಯೋಟಾ ಕ್ವಾಲಿಸ್. ಅಲ್ಲಿ ನೋಡಿ ಎಲ್ಲ ಊಟ ಮಾಡ್ತವ್ರೆ. ಬೆಟ್ಟ ನೋಡಿ ಗುರು, ಇದೆ ಅದ್ದಿನಕಲ್ಲು ಅಂತಾರೆ. ಸೊ ಇಲ್ಲಿ ನೋಡಿ ಎಲ್ಲ ಊಟ ಮಾಡ್ತವ್ರೆ ಇಲ್ಲಿ ಕೂತ್ಕೊಂಡು ನಾಷ್ಟ. ಬೆಳಗ್ಗೆ 6 ಗಂಟೆ ಗುರು ಇವಾಗ. ಸೊ ಗುರುವೆ ನೋಡಿ ಲೊಕೇಶನ್ ಎಂಥದಕ್ಕೆ ಬಂದಿದ್ದೀವಿ. ಕೆರೆ ಇಲ್ಲೈತೆ, ಮತ್ತು ನೋಡಿ ಈ ಬೆಟ್ಟ ಐತಲ್ಲ ಅದ್ದಿನಕಲ್ಲಿದು. ಸೊ ಇದಕ್ಕೆ ಬಂದಿರೋದು, ಒಂದು ಸ್ವಲ್ಪ ಸುತ್ತಾಡೋಣ, ಚಿಲ್ ಮಾಡೋಣ ಅಂತ ಎಲ್ಲ ಬಂದಿದ್ದೀವಿ. ಅಲ್ಲಿ ನೋಡಿ ಅವ್ರು ಕಾರಲ್ಲಿ ಹೋಯ್ತವ್ರೆ, ನಾನು ಇಲ್ಲೇ ವೀಡಿಯೋ ಮಾಡೋಣ ಅಂತ ಇಳ್ಕೊಂಡೆ. ಸೊ ಇಲ್ಲಿ ಯಾವುದೋ ಪೊದೆಗೆಲ್ಲ ನಡ್ಕೊಂಡು ಹೋಗ್ತಾ ಇದ್ದೀನಿ ಗುರು. ಸೊ ಫಸ್ಟ್ ಟೈಮ್ ನಮ್ಮ ಬೈಕ್ ಇಲ್ಲದೆ ಬಂದಿರೋದು. ನೋಡಿ ಪೊದೆ ಎಲ್ಲ ಐತೆ. ಅವ್ರು ನೋಡಿ ಅಲ್ಲಿ ಕಹಾರಾಗಿ ಹೋಯ್ತಾ ಹೋಗ್ರೆ. ಅಲ್ಲಿಗೋಗಿ ಕೆರೆಯಲ್ಲಿ ಈಜಾಡೋಣ ಅಂತ ಒಂದು ಸ್ವಲ್ಪ ಪ್ಲ್ಯಾನು. ಆದರೆ ನೋಡೋಣ ಏನಾಗುತ್ತೆ. ಅಂದರೆ ಹೆಂಗೆ ಗೊತ್ತಾ, ಈ ಕೆರೆ ಇರೋದು ಮಣ್ಣು ಮರಳಿದ್ದಿದ್ರೆ ಏನೋ ಹೇಳ್ಬೋದಾಯಿತು. ಮಣ್ಣು ಅದ್ರೊಳಗಡೆ ಹೋದರೆ ಕಾಲೆಲ್ಲ ಫುಲ್ಲು ಕೊಚ್ಚೆ ಆಗಿಬಿಡುತ್ತೆ. ಅದಕ್ಕೆ ನೋಡಬೇಕು ಹಿಡಿತೀವೋ ಇಲ್ವೋ ಏನೋ. ಮೀನಿಗೀನು ಐತೆ ಗುರು. ಆ ಮೀನಿಗೆ ಆಮೇಲೆ ನಮ್ಮ ಮೀನು ಹಿಡ್ಕೊಂಡು ಹೋಗ್ಬಿಟ್ರೆ ನಾವೇನು ಮಾಡೋಕ್ಕಾಗೋದು. ಸೊ ಅದಕ್ಕೆ ಇವ್ರು ನೋಡಿ ಇಲ್ಲಿಗೆಲ್ಲೋ ಆಫ್ ರೋಡ್ ಮಾಡ್ಕೊಂಡು ಗಾಡಿ ತೆಗ್ದುಬಿಟ್ಟವ್ರೆ ಕ್ವಾಲಿಸ್ನ. ಅದೊಳ್ಳೆ ಸೈಕಾಗಿ ಬರ್ತೈತೆ ಬಗ ಹಿಂಗೆ ಅಲ್ಲಾಡ್ಕೊಂಡು. ಸೊ ನೋಡೋಣ ಬನ್ನಿ ಇಲ್ಲಿ ಏನಾದರೂ ಈಜಾಡಿ ಅಲ್ಲಿ ನಾಷ್ಟ ಎಲ್ಲ ಮಾಡ್ಕೊಂಡು ಅದಾದ್ಮೇಲೆ ಬಂದಿದ್ದು. ಸೊ ನಮ್ಮ ಬಾಯ್ಸ್ ಎಲ್ಲ ಆಯ್ ಅಂತಾರೆ. ಆಯನ್ರಪ್ಪ ಇಲ್ಲಿ ನೋಡಿ. ಗೋವಿಂದಣ್ಣ ಕಾರೋದಾಗಿ ಹೋಗ್ತೀವಿ. ಸೊ ಗುರು ಫೈನಲಿ ನಮಗೆ ಜಾಗ ಚೆನ್ನಾಗಿರೋದು ಸಿಗಲಿಲ್ಲ. ಸೊ ಅಲ್ಲಿ ಬೆಟ್ಟ ನೋಡಿಕೊಂಡು ಇಲ್ಲಿ ನೀರು ನೋಡ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಸೊ ಜಾಗ ನೋಡ್ತೀವಿ, ಎಲ್ಲನೂ ಸಿಕ್ಕಿದ್ರೆ ಇಳಿಯೋಣ ಅಂತ ಇದ್ವಿ. ಆದರೆ ಫುಲ್ಲು ಒಳಗಡೆ ಮರಳಿದ್ದಿದ್ರೆ ಇಳಿಬೋದಾಯ್ತು ಅರ್ಧಪ್ಪ ಫೋನು. ಆದರೆ ಫುಲ್ಲು ಮಣ್ಣು ಐತೆ. ಅವನು ಫುಲ್ಲೆಲ್ಲ ಕಾಲೆಲ್ಲ ಕೊಚ್ಚೆ ಆಗ್ಬಿಡುತ್ತೆ. ಅದಕ್ಕೆ ಹೋಗೋದಷ್ಟು ಇಷ್ಟಪಡ್ತೀವಿ. ಯಾರಪ್ಪ ಇದು ಫೋನು? ಹಲೋ ಹಾಂ ಮೇಡಮ್, ಗೋವಿಂದ ಅವರೇ. ಎಷ್ಟು ಸರಿ ಮೇಡಮ್ ಫೋನ್ ಮಾಡ್ತೀವಿ? ಹ್ಞೂ ಮೇಡಮ್, ಹೇಳಿದ್ನಲ್ಲ ಒಂದು 2-3 ಡೇಸ್ ಟೈಮ್ ಕೇಳಿದ್ನಲ್ಲ. ಓಕೆ, ರೋದ್ನಾಯ್ತು ಥರಪ್ಪ ಫೋನ್ ಮಾಡಿದ್ರು. ಸೊ ನಾವೆಲ್ಲೋದ್ರೂ ನಮ್ಮ 2 ವೀಲರ್ ಸಿಗ್ಬಿಡ್ತದಪ್ಪ. ಸೊ ಇಲ್ಲಿ ನೋಡಿ ಆಫ್ ರೋಡ್ ನೋಡಿ ಇವ್ರು ಆಫ್ ರೋಡ್ ಬಂದು ನೋಡಪ್ಪ. ಗದ್ದೆಗೆಲ್ಲ. ಸೊ ಗುರು ಇವಾಗ ನೋಡ್ತಾ ಇದ್ದೀರಾ ಎಲ್ಲಿದ್ದೀನಿ ಅಂತ. ಸೊ ಗುರು ಇದು ಅದ್ದಿನಕಲ್ಲು ಹತ್ರ ಹೋಗಿದ್ನಲ್ಲ. ಸೊ ವಾಪಸ್ ಬಂದೆ. ಇವಾಗ ಬಂದು ಇದು ಫೋನ್ ಬ್ಯಾಟ್ರಿ ಖಾಲಿ ಆಗಿತ್ತು, ಅದಕ್ಕೆ ವ್ಲಾಗ್ ಎಲ್ಲ ಶೂಟ್ ಮಾಡೋಕ್ಕಾಗಿಲ್ಲ. ಸೊ ಇವಾಗ ಎಲ್ಲಿದ್ದೀನಿ ಗೊತ್ತಾ? ನಮ್ಮ ಫ್ರೆಂಡ್ ಅವ್ರ ಅಂಗಡಿಯಲ್ಲಿ. ಇಲ್ಲಿ ನೋಡಿ ಇವನಿದಾನು ಗೊತ್ತಾ, ಅಬ್ಬಿ ಅಂತ. ಸೊ ಅಪ್ಪು ಈವೆಂಟ್ಸ್ ಅಂತ ಇದೆ ಗುರು. ಈವೆಂಟ್ಸ್ ಅಂದರೆ ಬರ್ಡೇ, ಮದುವೆ, ಅದು ಇದು ಡೆಕೋರೇಷನ್ಸ್ ಎಲ್ಲ ಇರುತ್ತಲ್ಲ. ಡೆಕೋರೇಷನ್ಸ್ ಏನೇ ಇದ್ರು ಅಪ್ಪು ಈವೆಂಟ್ಸ್ ಅಂತ ಇರುತ್ತೆ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ. ಫೋನ್ ಇಡಲ್ಲ, ಈ ಸೌಂಡ್ ಬರ್ತೈತೆ. ತಗೊರು ಅವ್ರಿಗೆ ಬಂದು ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಎಷ್ಟು ಬೆಸ್ಟ್ ರೇಟಲ್ಲಿ ಅಂದರೆ ಬೆಸ್ಟ್ ರೇಟಲ್ಲಿ. ನನ್ನ ಹೆಸರು ಹೇಳಿದ್ರೆ ನಟೋರಿಯಸ್ ಎಕ್ಸ್ ಅಂತ ಹೇಳಿದ್ರೆ, ಇಲ್ಲ ಗೋವಿಂದ್ ಅಂತ ಹೇಳಿದರೆ ನಿಮಗೆ ಒಳ್ಳೆ ರೇಟಾಗೆ ಬರ್ಡೇಗೋ ವೆಡ್ಡಿಂಗೋ ಏನು ಬೇಕಾದರೂ ನಿಮಗೆ ಡೆಕೋರೇಷನ್ಸ್ ಮಾಡಿಕೊಡ್ತಾರೆ. ಸೊ ಇದು ಪ್ರಮೋಷನ್ ಬೇರೆ ಲೆಕ್ಕ.
ಆಗೋಯ್ತು. ಸೊ ಗುರು ಇದಕ್ಕೆ ಹೋಗಿದೆ, ಎಲ್ಲ ಖಾಲಿ ಅಂದರೆ ಬ್ಯಾಟ್ರಿ ಫುಲ್ಲು ಖಾಲಿ ಆಗಿಬಿಟ್ಟಿತ್ತು, ಅದಕ್ಕೆ ಏನು ಶೂಟ್ ಮಾಡೋಕ್ಕಾಗಿಲ್ಲ. ಸೊ ಇವಾಗ ಬಂದು ಇದು ನೆಕ್ಸ್ಟ್ ಡೇ ಅಂದರೆ ಅಲ್ಲಿಗೆ ಹೋಗಿದ್ದು ನಾವು ಒಂದೇ ಕಾರಣಕ್ಕೆ, ನಮ್ಮ ಫ್ರೆಂಡು ಏನೋ ಕೆಲಸ ಇತ್ತು ಗುರು. ಸೊ ಅದು ಹೇಳ್ಬಾರ್ದು, ಅದಕ್ಕೆ ಹೇಳ್ತಾ ಇಲ್ಲ. ಏನೋ ಕೆಲಸ ಇತ್ತು, ಅದಕ್ಕೆ ಕೆಲಸ ಒಂದು ಸ್ವಲ್ಪ ಮುಗಿಸ್ಕೊಂಡು ಒಂದು 8 ಜನ ಹೋಗಿದ್ವಿ ಕಾರಲ್ಲಿ. ಹೋಗಿ ಎಲ್ಲ ಮುಗಿಸ್ಕೊಂಡು ಎಲ್ಲ ಮಾಡಿಕೊಂಡು, ಸೊ ಒಂದು ಸ್ವಲ್ಪ ಸಿನಿಮ್ಯಾಟಿಕ್ ಶಾರ್ಟ್ಸ್ಗಳು ಹಾಕ್ತೀನಿ, ನೋಡ್ತೀನಿ ಎಡಿಟ್ ಮಾಡೋಕ್ಕೆ ಆದರೆ ಓಕೆ ಹಾಕ್ಬಿಟ್ಟು ಎಲ್ಲ ಎಡಿಟ್ ಮಾಡಿ ಹಾಕೋಣ, ಇಲ್ಲಾಂದರೆ ನೋಡೋಣ. ಸೊ ಗುರು ಅಪ್ಪು ಇವೆಂಟ್ಸ್ ಅಂತ ಐತೆ, ಎಂಥದೇ ಇರಲಿ ನಟೋರಿಯಸ್ ಎಕ್ಸ್ ಅಂತ ಒಂದು ಹೇಳಿ, ನಿಮ್ಗೆ ಒಳ್ಳೆ ಬೆಸ್ಟ್ ಪ್ರೈಸಿಗೆ ಎಲ್ಲ ಮಾಡಿಕೊಡ್ತಾರೆ. ಸೊ ಈ ವ್ಲಾಗಲ್ಲಿ ಇಷ್ಟೇ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಸೊ ಈ ವ್ಲಾಗ್ ಒಂದು ಸ್ವಲ್ಪ ಚಿಕ್ಕದಾಗೇ ಇರುತ್ತೆ, ಪರವಾಗಿಲ್ಲ. ಸೊ ನೆಕ್ಸ್ಟ್ ವ್ಲಾಗಿಂದ ಒಂದು ಸ್ವಲ್ಪ ನೋಡ್ಕೊಂಡು ಬ್ಯಾಟ್ರಿ ಎಲ್ಲ ನೋಡಿಕೊಂಡು ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಗುರು.